ಇಲ್ಲಿ ಯುದ್ಧದ ಕಡೆಗೆ ಬರೋಣ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಿಲ್ಲಿಸೋದಕ್ಕೆ ಒಂದು ಕಡೆ ಸಂಧಾನ ಮಾತುಕತೆ ವೇದಿಕೆ ಸಿದ್ಧವಾಗ್ತಾ ಇದೆ, ಇನ್ನೊಂದು ಕಡೆ ಘೋರ ದಾಳಿಗಳಿಗೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಈ ಬಾರಿ ಶಾಂತಿ ಮಾತುಕತೆಗೂ ಮೊದಲೇ ಯುದ್ಧ ಘೋರವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ. ಇದಕ್ಕೆಲ್ಲ ಕಾರಣ 8 ಮಂದಿ ಮಹಿಳೆಯರು. ಯಾಕಂದ್ರೆ ಇನ್ನು ಮುಂದೆ ಏನಾದರೂ ಅಮೆರಿಕ ಇರಾನ್ ನಡುವೆ ಸಂಧಾನ ವಿಫಲವಾಗಿ ಯುದ್ಧ ನಡೆದರೆ ಅದು ಹೆಣ್ಣಿಗಾಗಿ. ಇರಾನ್ ದೇಶದಲ್ಲಿ ಹಿಜಾಬ್ ವಿರುದ್ಧ ನಡೆದಂತಹ ಹೋರಾಟಗಳು, ಇರಾನ್ ಸರ್ವಾಧಿಕಾರದ ವಿರುದ್ಧ ನಡೆದಂತಹ ಹೋರಾಟಗಳು, ಇರಾನ್ ಪರಮೋಚ್ಚ ನಾಯಕ ಖಮೇನಿ ಅವರ ವಿರುದ್ಧ ನಡೆದಂತಹ ಹೋರಾಟಗಳು, ಇದು ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ಸಂಗತಿ. ಯುದ್ಧ ಶುರುವಾಗ ಮೊದಲು ನಡೆದಿದ್ದಂತಹ ಈ ಹೋರಾಟಗಳಿಗೆ ಜೀವ ತುಂಬಿದ್ದು 8 ಮಂದಿ ಮಹಿಳೆಯರು. ಆ 8 ಮಹಿಳೆಯರನ್ನು ಈಗ ಇರಾನ್ ಆಡಳಿತದಲ್ಲಿ ನೇಣಿಗೆ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾರೆ. ಖಮೇನಿ ಆಡಳಿತ 8 ಮಹಿಳೆಯರನ್ನು ಗಲ್ಲಿಗೇರಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಈಗ ಆತಂಕ ಹುಟ್ಟಿಸಿರುವುದು ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಯುದ್ಧ ಆದರೆ ಅದು ಈ 8 ಮಹಿಳೆಯರಿಗಾಗಿನ ಅನ್ನುವಂತಹದ್ದು ಇದ್ದೇ ಇದೆ. ಅಷ್ಟಕ್ಕೂ ಆ 8 ಮಹಿಳೆಯರು ಯಾರು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ನರ್ಗೆಸ್ ಮೊಹಮ್ಮದಿ ಜೈಲಿನಲ್ಲಿದ್ದರೂ ಸಹ ಇರಾನ್ ದೇಶದಲ್ಲಿ ಆಗ್ತಾ ಇದ್ದಂತಹ ಚಿತ್ರಹಿಂಸೆ ಮತ್ತು ಮರಣದಂಡನೆಯ ವಿರುದ್ಧ ಪ್ರಮುಖವಾಗಿ ಧ್ವನಿಯಾಗಿ ಕಾರ್ಯನಿರ್ವಹಿಸಿದಂತಹ ಪತ್ರಕರ್ತೆ ಹಾಗೂ ಹೋರಾಟಗಾರ್ತಿ. ಇನ್ನು ನಸ್ರೀನ್ ಸೋತೌದೇಹಿ ಹಿಜಾಬ್ ಕಡ್ಡಾಯ ಅನ್ನುವ ಕಾನೂನುಗಳ ವಿರುದ್ಧ ಪ್ರತಿಭಟಿಸಿದ್ದಕ್ಕಾಗಿ ಬಂಧಿಸಲ್ಪಟ್ಟಂತಹ ಕಾರ್ಯಕರ್ತೆ, ವಿರೋಧ ಪಕ್ಷದ ರಾಜಕಾರಣಿಗಳು ಮತ್ತು ಮಹಿಳೆಯರನ್ನು ಸಮರ್ಥಿಸಿಕೊಂಡ ಮಾನವ ಹಕ್ಕುಗಳ ಪರವಾಗಿರುವಂತಹ ವಕೀಲೆ. ಮೂರನೆಯವರು ಮಸೀಹ್ ಅಲಿ ನಿಜಾದ್, ಇರಾನ್ನಲ್ಲಿರುವ ಕಡ್ಡಾಯ ಹಿಜಾಬ್ ವಿರುದ್ಧ ಅಭಿಯಾನಗಳನ್ನು ರಚಿಸುವುದರಲ್ಲಿ ಹೆಸರುವಾಸಿಯಾದಂತಹ ಪತ್ರಕರ್ತೆ. ಶಿರೀನ್ ಎಬಾದಿ, ಇರಾನ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡಿದಂಥವರು, 2003ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ವಕೀಲೆ ಮತ್ತು ಮಾಜಿ ನ್ಯಾಯಾಧೀಶೆ. ಹಾಗೆಯೇ ಅಟೇನಾ ಡೇಮಿ, ಮರಣದಂಡನೆ ವಿರುದ್ಧ ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಮಾನವ ಹಕ್ಕುಗಳ ಕಾರ್ಯಕರ್ತೆ. 6ನೇವರು ಪರ್ವೀನ್ ಆರ್ದಲನ್, ಇರಾನ್ನಲ್ಲಿ ತಾರತಮ್ಯದ ಕಾನೂನುಗಳನ್ನು ಬದಲಾಯಿಸಬೇಕು ಅಂತಹ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಿದರು. ಅದರಲ್ಲೂ 10 ಲಕ್ಷ ಸಿಗ್ನೇಚರ್ಸ್ ಹೆಸರಲ್ಲಿ ಅಭಿಯಾನ ಮಾಡಿದಂತಹ ಹೋರಾಟಗಾರ್ತಿ ಮತ್ತು ಪತ್ರಕರ್ತೆ. ಮಹಾಬೌಬೆ ಅಬ್ಬಾಸ್ ಗೋಲಿಜಾಬ್, ಇವರು ಇರಾನ್ನಲ್ಲಿ ಲಿಂಗ ಸಮಾನತೆಗಾಗಿ ಸಕ್ರಿಯವಾಗಿರುವ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ. ಈಕೆನೂ ಕೂಡ ಇರಾನ್ ದೇಶದಲ್ಲಿ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೀಟಾ ಹೆಮ್ಮತಿ, ಜನವರಿ 2026ರಲ್ಲಿ ನಡೆದಿದ್ದಂತಹ ಹಿಜಾಬ್ ವಿರುದ್ಧದ ಹೋರಾಟಗಳಲ್ಲಿ ಈಕೆ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಆದರೆ ಜನವರಿಯಲ್ಲೇ ಇವರನ್ನು ಬಂಧಿಸಲಾಗಿತ್ತು. ಟೆಹರಾನ್ ಕ್ರಾಂತಿಕಾರಿ ಕೋರ್ಟ್ ಈಕೆಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿತ್ತು. ಈ 8 ಮಹಿಳೆಯರನ್ನು ನೇಣಿಗೆ ಹಾಕೋದಾಗಿ ಇರಾನ್ ಘೋಷಿಸಿದ್ದು, ಮಹಿಳೆಯರನ್ನು ಗಲ್ಲಿಗೇರಿಸುವುದನ್ನು ನಿಲ್ಲಿಸಬೇಕು ಅಂತ ಖುದ್ದು ಟ್ರಂಪ್ ಅವರೇ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ನನ್ನ ಪ್ರತಿನಿಧಿಗಳೊಂದಿಗೆ ಶೀಘ್ರದಲ್ಲೇ ಮಾತುಕತೆ ನಡೆಸಲಿರುವ ಇರಾನಿನ ನಾಯಕರಿಗೆ ಈ ಸಂದೇಶ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಈ ಮಹಿಳೆಯರ ಬಿಡುಗಡೆ ಮಾಡಿದರೆ ನಾನು ತುಂಬ ಪ್ರಶಂಸಿಸ್ತೇನೆ. ದಯವಿಟ್ಟು ಅವರಿಗೆ ಯಾವುದೇ ಹಾನಿ ಮಾಡಬೇಡಿ. ನಮ್ಮ ನಡುವಿನ ಮಾತುಕತೆಗಳಿಗೆ ಇದು ಉತ್ತಮ ಆರಂಭವಾಗಲಿದೆ. ನೀವು ಹಾಗೆ ಮಾಡಿದರೆ ಆ 8 ಮಹಿಳೆಯರು ನಿಮ್ಮನ್ನು ಗೌರವಿಸುತ್ತಾರೆ ಎಂದು ನನಗೆ ಖಾತ್ರಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಅಮೆರಿಕ ಅಧ್ಯಕ್ಷರೇ 8 ಹೋರಾಟಗಾರ್ತಿಯರನ್ನು ರಿಲೀಸ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಆದರೆ ಇರಾನ್ನಿಂದ ಇಲ್ಲಿವರೆಗೂ ಯಾವುದೇ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಇನ್ನೊಂದು ಕಡೆ ಇರಾನ್ ಅಮೆರಿಕ ನಡುವಿನ 2ನೇ ಸುತ್ತಿನ ಶಾಂತಿ ಮಾತುಕತೆಯು ಕೂಡ ನಾಳೆ ಆಗಬೇಕಾಗಿತ್ತು. ಸದ್ಯದ ಪರಿಸ್ಥಿತಿ ನೋಡಿದರೆ ಶಾಂತಿ ಮಾತುಕತೆ ಆಗುವಂಥದ್ದು ಅನುಮಾನ ಅಂತ ಹೇಳಲಾಗ್ತದೆ. ಯಾಕಂದರೆ ಅಮೆರಿಕ ಮತ್ತು ಇಸ್ರೇಲ್ನವರು ಇರಾನ್ ಮೇಲೆ ನಡೆಸ್ತಿರುವಂತಹ ಯುದ್ಧ ಯಾವಾಗ ನಿಲ್ಲಿಸ್ತಾರೆ ಅಂತ ಇಡೀ ಜಗತ್ತು ಕಾಯ್ತಾ ಇದೆ. ಈ ಘೋರ ಯುದ್ಧದಿಂದಾಗಿ ಜಗತ್ತಿಗೆ ತೈಲ ಸಂಕಷ್ಟ, ಹಾಗೆಯೇ LPG ಸಂಕಷ್ಟ ಇವೆಲ್ಲವೂ ಕೂಡ ಶುರುವಾಗಿದೆ. ಹೀಗಾಗಿ ಮೊದಲು ಯುದ್ಧ ನಿಂತರೆ ಸಾಕು ಅಂತ ವಿಶ್ವದ ಎಲ್ಲ ದೇಶಗಳು ಕಾಯ್ತಾ ಇದೆ. ಅದರಲ್ಲೂ ಪಾಕಿಸ್ತಾನದ ನಾಯಕರಂತೂ ಊಟ ತಿಂಡಿ ಬಿಟ್ಟು ಇಬ್ಬರ ಮಧ್ಯೆ ಸಂಧಾನಕ್ಕೆ ಶತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಇಸ್ಲಾಮಾಬಾದ್ನಲ್ಲಿ ಆಗಿದ್ದಂತಹ ಮೊದಲ ಸುತ್ತಿನ ಮಾತುಕತೆ ಫೇಲ್ ಆಯಿತು. ಆದರೂ ಪಾಕಿಸ್ತಾನದ ನಾಯಕರು ಮತ್ತೆ ಅಮೆರಿಕ ಮತ್ತು ಇರಾನ್ ಅವರನ್ನು ಮನವೊಲಿಸಿ 2ನೇ ಸುತ್ತಿನ ಸಂಧಾನ ಸಭೆಗೆ ಒಪ್ಪಿಸಿದ್ದಾರೆ. ಎಲ್ಲ ಓಕೆ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಶಾಂತಿ ಸಭೆಯಲ್ಲಿ ನಾನೇ ಭಾಗಿಯಾಗ್ತೀನಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. I would go to Pakistan, yeah. Pakistan has been great. They've been so good. Islamabad, I might go. Yeah, I might go. If the deal is signed in Islamabad, I might go. The field marshal has been great. The prime minister has been really great in Pakistan. So I might go. They want me.
ಹೀಗೆ ನಾನೇ ಪಾಕಿಸ್ತಾನಕ್ಕೆ ಹೋಗ್ತೀನಿ, ಇರಾನ್ನವ್ರನ್ನ ಒಪ್ಪಂದಕ್ಕೆ ಕರೆದು ಅವರು ರೆಡಿ ಇದ್ದರೆ ನಾನೇ ಇಸ್ಲಾಮಾಬಾದ್ಗೆ ಹೋಗಿ ಸಹಿ ಕೂಡ ಹಾಕ್ತೀನಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಆದರೆ ಇರಾನ್ ಅವರು ಮಾತ್ರ 2ನೇ ಸುತ್ತಿನ ಸಂಧಾನ ಸಭೆಗೆ ಇನ್ನೂ ಕೂಡ ಹೋಗೋದಕ್ಕೆ ರೆಡಿ ಆಗಿಲ್ಲ. ಇಸ್ಲಾಮಾಬಾದ್ಗೆ ನಾವು ಬರಬೇಕಂದ್ರೆ ನಮ್ಮ 5 ಹೊಸ ಷರತ್ತುಗಳನ್ನು ಅಮೆರಿಕ ಒಪ್ಕೊಳ್ಬೇಕು ಅಂತ ಕಡ್ಡಿ ತುಂಡು ಮಾಡುವಂತೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ ಇರಾನ್ ಕೊಟ್ಟಿರುವಂತಹ ಈ ಪಂಚ ಷರತ್ತುಗಳ ಪಂಚ್ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು. ಇರಾನ್ ಮೇಲಿನ ಆಕ್ರಮಣವನ್ನು ತಕ್ಷಣವೇ ನಿಲ್ಲಿಸಬೇಕು, ಲೆಬನಾನ್ನಲ್ಲಿ ಆಗ್ತಿರುವಂತಹ ನರಮೇಧವನ್ನು ನಿಲ್ಲಿಸಬೇಕು, ಇರಾನ್ ಮೇಲೆ ಮತ್ತೆಂದು ಯುದ್ಧ ಮಾಡಲ್ಲ ಅಂತ ದೃಢೀಕರಿಸಬೇಕು, ಇರಾನ್ಗೆ ಆಗಿರುವಂತಹ ನಷ್ಟವನ್ನು ತಕ್ಷಣವೇ ಪರಿಹಾರವಾಗಿ ಕೊಡಬೇಕು, ಹಾಗೆಯೇ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ನ ಸಾರ್ವಭೌಮತ್ವವನ್ನು ಗೌರವಿಸಬೇಕು ಅನ್ನುವಂಥದ್ದು ಇರಾನ್ ಹಾಕಿರುವಂತಹ ಈ ಹೊಸ ಪಂಚ ಷರತ್ತುಗಳು. ಈ ಪಂಚನ್ನು ಹೇಗೆ ಅದು ತೆಗೆದುಕೊಳ್ಳುತ್ತೆ ಅಮೆರಿಕ ಅನ್ನುವಂಥದ್ದು ಕೂಡ ನೋಡಬೇಕಿದೆ. ಇರಾನ್ ಅವರು ಹಾಕ್ತಿರುವಂತಹ ಹೊಸ ಷರತ್ತುಗಳು, ಬೆದರಿಕೆಗಳು ಅಮೆರಿಕ ಅಧ್ಯಕ್ಷರನ್ನು ಕೆರಳಿಸ್ತಾ ಇರುವಂಥದ್ದು ಸ್ಪಷ್ಟ. ನಾಳೆ ಬೆಳಗ್ಗೆ 5:30ಕ್ಕೆ ಕದನ ವಿರಾಮದ ಸಮಯ ಅಂತ್ಯ ಆಗುತ್ತೆ. ಅಷ್ಟರಲ್ಲಿ ಒಪ್ಪಂದಕ್ಕೆ ಇರಾನ್ ಬರದೇ ಇದ್ದರೆ ಘೋರ ದಾಳಿ ಶತಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಇರಾನ್ ಅಮೆರಿಕ ಮಾತುಕತೆ ನಾಳೆಯೂ ಫೇಲ್ ಆದರೆ ಮತ್ತೆ ಜಗತ್ತಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಹೀಗೆ ಕೊಲ್ಲಿ ದೇಶಗಳಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇರಾನ್ನ ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು ಬೀಳಲಿದೆ. ಇರಾನ್ ಮೂಲಭೂತ ಸೌಕರ್ಯಗಳನ್ನು ಬುಡಮೇಲು ಮಾಡುವಂಥದ್ದು ಸದ್ಯ ಅಮೆರಿಕ ಹಾಕಿರುವಂತಹ ಪ್ರಾಥಮಿಕವಾಗಿ ಅವರು ಮಾಡ್ಕೊಂಡಿರುವಂತಹ ಒಂದು ತಂತ್ರಗಾರಿಕೆ. ಇರಾನ್ನಲ್ಲಿ ಏರ್ಪೋರ್ಟ್, ನೀರಿನ ಸಂಸ್ಕರಣಾ ಘಟಕಗಳು, ತೈಲ ಘಟಕಗಳು, ಅನಿಲ ಸ್ಥಾವರಗಳು, ಸೇತುವೆಗಳು ಇವನ್ನೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡುವಂಥ ಉದ್ದೇಶವನ್ನು ಅಮೆರಿಕ ಹೊಂದಿದೆ. ಇರಾನ್ ಕೂಡ ಪ್ರತಿದಾಳಿ ಮಾಡೋದ್ರಿಂದಾಗಿ ಕೊಲ್ಲಿ ಹಾಗೂ ಇತರೆ ಇಸ್ರೇಲ್ ದೇಶಗಳ ಮೇಲೆ ಕೂಡ ದೊಡ್ಡ ದೊಡ್ಡ ಅನಾಹುತಗಳು ಎದುರಾಗುವಂಥ ಆತಂಕ ಇದೆ. ಇನ್ನೊಂದು ಕಡೆ ಇರಾನ್ ಪರಮಾಣು ದಾಳಿಗೂ ಹಿಂಜರಿಯುವುದಿಲ್ಲ ಅಂತ ಹೇಳಿದೆ. ಹಾಗೇನಾದರೂ ಆಗಿಬಿಟ್ರೆ ಜಾಗತಿಕ ತೈಲ ಬಿಕ್ಕಟ್ಟು, ಅನಿಲ ಬಿಕ್ಕಟ್ಟು ಉಲ್ಬಣವಾಗುವುದಂತೂ ಗ್ಯಾರಂಟಿ. ಈಗ ಅಮೆರಿಕ ಇರಾನ್ ಮಧ್ಯೆ ನಿಜಕ್ಕೂ ಶಾಂತಿ ಒಪ್ಪಂದ ಆಗುತ್ತಾ, ನಾಳೆಯೊಳಗೆ ಎಲ್ಲವೂ ತಿಳಿಯಾಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಇಡೀ ಜಗತ್ತು ಎದುರು ನೋಡ್ತಾ ಇರುವಂತಹ ಕುತೂಹಲದ ಸಂಗತಿ.